ಎಲ್ರಿಗೂ ನಮಸ್ತೆ ಕರ್ನಾಟಕ. ಚರಿತ್ರೆಯ ಮತ್ತೊಂದು ಸ್ಥಳವನ್ನ ನಿಮ್ಗೆ ತೋರ್ಸೋದಕ್ಕೆ ನಾನ್ ಬಂದಿದ್ದೀನಿ ಈ ದಿನ ಮಾಗಡಿ ತಾಲೂಕಿಗೆ. ಯಾವ್ದಪ್ಪ ಈ ಪ್ಲೇಸ್, ಏನಪ್ಪ ಈ ಸ್ಥಳದ ವಿಶೇಷತೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಈ ಪ್ಲೇಸ್ ನೇಮ್ ಬಂದ್ಬಿಟ್ಟು ಶ್ರೀ ಕರ್ಲಹಳ್ಳಿ ಶ್ರೀ ಬಸವೇಶ್ವರ ದೇವಸ್ಥಾನ ಅಂತ. ಇದು ಬಂದು ಸುಬ್ಬಾಶಾಸ್ತ್ರಿ ಪಾಳ್ಯ, ಮಾಗಡಿ ತಾಲೂಕು, ರಾಮನಗರ ಜಿಲ್ಲೆ. ಈ ದೇವಸ್ಥಾನದ ವಿಶೇಷತೆ ಮತ್ತು ಈ ದೇವಸ್ಥಾನ ಮೂಲವಾಗಿ ಇಲ್ಲಿ ಸ್ಥಾಪನೆ ಆಗಲು ಏನು ಕಾರಣ ಅಂತ ನಾನು ಹೇಳ್ತೀನಿ. ಇಲ್ಲಿ ಕಲ್ಲಿನಲ್ಲಿ ಇರುವಂತಹ ಒಂದು ನಂದಿ ದೇವಸ್ಥಾನ ಇದಾಗಿದೆ. ನಾವು ಏನಾದ್ರೂ ಇಚ್ಛೆಗಳು ಅಥವಾ ಬೇಡಿಕೆಗಳು ಇದ್ರೆ ಆ ಕಲ್ಲು ಈಸಿಯಾಗಿ, ಅಂದ್ರೆ ಯಾವುದೇ ಒಂದು ಎಫರ್ಟ್, ನಾವು ಅದ್ರ ಮೇಲೆ ಏನು ಎಫರ್ಟ್ ಹಾಕ್ತೇನೆ ಈಸಿಯಾಗಿ ನಮ್ಮ ಕೈಗೆ ಹಗುರವಾಗಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದೇ ನಮ್ಮ ಏನಾದ್ರೂ ಇಚ್ಛೆಗಳು ಈಡೇರೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಅಥವಾ ಏನೋ ತೊಂದರೆಗಳು ಬರ್ಬೋದು ಅನ್ನೋ ಒಂದು ಸೂಚನೆ ಇದ್ರೆ ಆ ಕಲ್ಲು ಎದ್ದೇಳೋದಕ್ಕೆ ತುಂಬಾ ಭಾರ ಅನ್ಸುತ್ತಂತೆ. ಇಲ್ಲಿ ಸುಮಾರು ವರ್ಷಗಳಿಂದ ಇಲ್ಲಿಗೆ ಭಕ್ತಾದಿಗಳು ಸುಮಾರು ಸಂಖ್ಯೆಯಲ್ಲಿ ಹರಿದಾಡ್ಕೊಂಡು ಬರ್ತಾ ಇದ್ದಾರೆ. ಈ ಸ್ಥಳದ ಸತ್ಯಾಂಶವನ್ನ ಇಡೀ ಕರ್ನಾಟಕಕ್ಕೆ ತೋರ್ಸೋಣ, ಎಲ್ಲರಿಗೂ ಸಹ ಮುಟ್ಸೋಣ ಅನ್ನೋದಕ್ಕೋಸ್ಕರ ಈ ದಿನ ನಾವು ಇವತ್ತು ಇಲ್ಲಿಗೆ ಬಂದಿದ್ದೀವಿ. ಈ ಸ್ಥಳದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತೀನಿ, ಇಲ್ಲಿರಂತಹ ಭಕ್ತಾದಿಗಳ ಹತ್ರ ಮಾತಾಡ್ಸಿ ಬನ್ನಿ. ನಾವಂತೂ ನಮ್ಮ ಚಿಕ್ಕ ವಯಸ್ಸಿಂದನೂ ಬರ್ತೀವಿ. ಇಲ್ಲಿ ಬಾರಿ ಸತ್ಯ ಅದೇ. ಒಂದ್ ದನ ಹಾಕೋರ ಹಾಲು ಕೊಡೋದಾಗ್ಲಿ ಏನೇ ಆಗ್ಲಿ, ಒಂದ್ ಏನೇ ತೊಂದರೆ ಆದ್ರೂ ಈ ನಮ್ಮ ಅಪ್ಪ ಬಂದ್ ಪೂಜೆ ಮಾಡ್ಕೊಂಡ್ರೆ ಎಲ್ಲ ಒಳ್ಳೇದಾಯ್ತದೆ. ಏನಪ್ಪಾ ಅಂದ್ರೆ ಇದು ವಿಷಯತೆ ಚೆನ್ನಾಗದೆ ಇಲ್ಲೆಲ್ಲ. ನಮ್ಮಪ್ಪ ಸತ್ಯಭಾವನೆ ಬಸವಣ್ಣ. ನಾವು ಯಾವತ್ತೂ ಕೂಡ ಒಂದ್ ಹಸ ಇಲ್ಲಿ ಕರೆ ಇಲ್ಲಿ ಬಂದು ಪೂಜೆ ಮಾಡ್ಸ್ಕೊಂಡು ಹೋಗ್ಲೇಬೇಕು. ಈಗ ನಮ್ಮನೇಲಿ ಏನೋ ಒಂದ್ ತೊಂದರೆ ಆಗಿತ್ತು ಹಸಿಗೆ, ಅದಕ್ಕೆ ಬಂದ್ ನಾನೇ ಈಗ ತಪ್ಪು ಕಾಣಿಕೆ ಹಾಕಿ ಹೋಯ್ತಾ ಇದ್ದೀನಿ. ಬತ್ತಿನ ಕಣಪ್ಪ ವರ್ಷಕ್ಕೊಂದ್ಸರಿ ಅಂತ ಅಂದ್ಬಿಟ್ಟು ಹೋಯ್ತಾ ಇದ್ದೀನಿ. ಇದು ನಿಜವಾಗ್ಲೂ ಅದು ಕಲ್ಲು ಈಸಿಯಾಗಿ ಮೇಲಕ್ಕೆ ಏಳುತ್ತೆ ಅಂತ ಹೇಳ್ತಾ ಇದಾರೆ. ಏನಾದ್ರು ಆಗುವಂತ ಸಂದರ್ಭಗಳಿದ್ರೆ ಈಜಿಯಾಗಿ ಎದೊಳ್ತದೆ. ಏನೋ ತೊಂದರೆ ಇರೋ ಎದೋಳಲ್ಲ ಮ್ಯಾಕೆ. ನಾವು ಒಂದ್ ಸ್ವಲ್ಪ ಮುಗ್ ಕರ್ಕೊಂಡು ಎತ್ತಂಗೆ ಈಜಿಯಾಗಿ ನನ್ಗೆ ಈಜಿಯಾಗಿ ಬತ್ತಿ ಈಗ. ಯಾಕೆ ನಾನು ತಪ್ಪು ಒಪ್ಕೊಂಡೆ ನಾನು, ಅದರಿಂದ ಏನ್ ತೊಂದರೆ ಇಲ್ಲ. ನಮ್ಮಪ್ಪ ಅಷ್ಟು ಸತ್ಯವಾಗವನು ಬಸವಣ್ಣ. ಸರ್, ಇದು ನಿಜಕ್ಕೂ ನಡೀತಾ ಇದೆಯಾ? ಈಜು ಭಾರಿ ವೈವಿಧ್ಯವಾಗಿ ನಡೀತಾ ಇದೆ ಇಲ್ಲಿ. ಇವತ್ತು ನಿಮ್ಗೆ ಬಂದಿದ್ರೆ ಜನ ಇಲ್ಲ ಅಷ್ಟೇ. ಸೋಮವಾರ ಮಾತ್ರ ತುಂಬಾ ಜನ ಇಲ್ಲಿ. ಬಾರಿ ವರ್ಷಕ್ಕೊಂದ್ಸರಿ ಆಗ್ಲಿ ಯಾವಾಗ್ಲಿ ದಾಸೋಹ ಇದ್ದಾಗ್ಲಿ ಯಾವ್ದೇ ಏನು ತೊಂದರೆ ಇಲ್ಲ ಇಲ್ಲಿ. ಎಲ್ಲ ಚೆನ್ನಾಗಿ. ನಿಮ್ ಪ್ರಕಾರ ಇದು ಎಷ್ಟು ವರ್ಷದ ಹಳೆ ದೇವಸ್ಥಾನ ಅಂತ ಅನ್ಸುತ್ತೆ? ಇದು ಪುರಾತನ ದೇವಸ್ಥಾನ. ಇದು ಬಸವಣ್ಣ ಮೊದ್ಲು ಈ ತಗೊಂಡೋಗಿ ಎಸ್ ಬಿಡೋರಂತೆ. ತಿರ್ಗಾ ಬಂದು ಬೆಳಿಗ್ಗೆ ಇಲ್ಲೇ ಬಂದು ಕೂತ್ಕೊಳ್ಳೋದಂತೆ. ಹುಡುಗರು ಮಕ್ಳು ಆಟ ಆಡುವಾಗ ಬಾವಿಗೆ ಎಸ್ ಬಿಡೋದು ಏನೋ ಮಾಡೋರಂತೆ. ಬಂದ್ ತಿರ್ಗಿ ಇಲ್ಲೇ ಕೂತ್ಕೊಳ್ಳೋದಂತೆ. ಅದರಿಂದ ಪ್ರಸಿದ್ಧಿಯಾಗಿ ಕರಂದಳ್ಳಿ ಬಸವಣ್ಣ ಅಂದ್ಬಿಟ್ಟು ಭಾರಿ ಪ್ರಸಿದ್ಧವಾಗದೆ. ಸರ್, ನೀವ್ ಎಷ್ಟು ವರ್ಷದಿಂದ ಇಲ್ಲಿ ಬರ್ತಿದ್ದೀರಾ? ನಾವು ಸುಮಾರು ಒಂದ್ 8-10 ವರ್ಷದಿಂದ ಬರ್ತಾ ಇದ್ದೇವೆ. ಇಲ್ಲಿನ ವಿಶೇಷತೆ ಏನು ಅಂದ್ರೆ, ಇಲ್ಲಿ ನಾವ್ ಏನ್ ಅನ್ಕಂತೀವೋ ಅದೆಲ್ಲ ಆಗ್ಬರುತ್ತೆ. ಇಲ್ಲಿ ಬಂದು ನಾವು ಹಸು ಕರು ಹಾಕಿದಾಗ ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋದ್ರೆ ಚೆನ್ನಾಗಿ ಹಸುಗಳೆಲ್ಲ ಚೆನ್ನಾಗಿ ಇದಾಗ್ತವೆ. ಕಾಯಿಲೆ ಏನು ಬರಲ್ಲ, ಚೆನ್ನಾಗಿ ಹಾಲು ಕೊಟ್ಕೊಂಡು ಹೋಗ್ತವೆ. ಸರ್, ಈಗ ಹಸು ಬಿಟ್ಟು ಬೇರೆ ಹರಕೆ ಏನಾದ್ರು ನೀವು ಅನ್ಕೊಂಡಿರ್ಬೋದು? ಏನಾದ್ರು ಅನ್ಕೊಂಬಂದ್ಲಿ ಅದು ನಾವು ಅಲ್ಲಿ ಬಸವಣ್ಣನ ಹರಕೆ ನಾವು ಮನಸ್ಸಿನಲ್ಲಿ ಅನ್ಕೊಂಡು ಬಸವಣ್ಣನ ಎತ್ತಿದ್ರೆ ಅದು ನಮ್ಗೆ ತೂಕ ಇಲ್ದಲೆ ಮೇಲೆ ಕೇಳುತ್ತೆ. ಕೆಲಸ ಆಗಂಗಿದ್ರೆ, ಕೆಲಸ ಆಗ್ಲಿಲ್ಲ ಅಂದ್ರೆ ತೂಕ ಆಗುತ್ತೆ. ಇದು ನಿಜವಾಗ್ಲೂ ನಿಜ ಜೀವನದಲ್ಲಿ ನಡೀತಾ ಇದೆ. ನಿಜ ಜೀವನದಲ್ಲಿ ನಡೀತಾ ಇದೆ. ಇದನ್ನ ನಂಬಬಹುದು. ಇದನ್ನ ದನಕರ ಮೀಸ ಹುಡುಗರು ಇದನ್ನ ಕಲ್ಲು ಅಂತ ಹೇಳ್ಬಿಟ್ಟು ತಾಣಾಗ ಎಷ್ಟಪಟ್ಟಿದ್ರು ಅಂತ. ಇದನ್ನ ಇಲ್ಲಿನ ವಿಶೇಷತೆ ತಾಂಡಾಗ್ಬಿಟ್ಟು ಎಸ್ತಬಿಟ್ಟಿದ್ರಂತೆ. ಅದು ಬಂದು ಎಸ್ತ್ರೆ ಬೆಳಿಗ್ಗೆ ಬಂದು ಅಲ್ಲೇ ಕೂತಿರೋದಂತೆ ತಿರ್ಗಾ ಕಲ್ಲು. ಅದನ್ನ ನೋಡಿ ಇದನ್ನ ಇಷ್ಟೊಂದು ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಅದು ನಿಜವಾಗ್ಲೂ ಕಲ್ಲನಾ ಅಥವಾ ಅದು ಕೋಟೆಡ್ ಮಾಡಿ? ಇಲ್ಲ, ಕಲ್ಲು ಅದು. ಅದ್ರ ಮೇಲೆ ಇದನ್ನ ಹಾಕಿದ್ದಾರೆ ಅಷ್ಟೇ. ಅದು ಕಲ್ಲು. ಅದು ಅಂದ್ರೆ ಅದು ಮೂರ್ತಿನೇ ಬಸವಣ್ಣನ ರೂಪದಲ್ಲಿ ಇತ್ತ? ಬಸವಣ್ಣನ ರೂಪದಲ್ಲಿ ಇಲ್ಲ, ಒಂದ್ ಕಲ್ಲು. ಆ ಕಲ್ಲು ತಗೊಂಬಂದು ತಾಂಡಾಗ ಆಟ ಆಡೋ ಹುಡುಗರು ತಾಂಡಾಗ ಎಸ್ತರೆ ಬೆಳಿಗ್ಗೆ ಹೊತ್ತು ಅಲ್ಲೇ ಕೂತಿರೋದಂತ ಅದು ಕಲ್ಲು. ಅದನ್ನ ನೋಡಿ ಜನ ಎಲ್ಲ ಇದ್ ಮಾಡಿ ನಂಬಿ ಅದನ್ನ ಬಸವಣ್ಣ ಅಂತ ಮಾಡ್ತಾ ಇದ್ದಾರೆ, ಪೂಜೆ ಮಾಡ್ತಾ ಇದ್ದಾರೆ. ಸರ್, ಅದನ್ನ ಎಷ್ಟು ಸರಿ ಎತ್ತಬೇಕು ಸರ್? 3 ಸಲ ಎತ್ಬೇಕು. ಒಂದೇ ವಿಷಯನ 3 ಸಲ? ಒಂದೇ ವಿಷಯನ 3 ಸಲ ಅನ್ಕೊಂಡು ಎತ್ಬೇಕು. ನೀವು ಎಷ್ಟು ವರ್ಷದಿಂದ ಈ ದೇವಸ್ಥಾನಕ್ಕೆ ಬರ್ತಿದ್ದೀರಾ? ನಾವು ಅಲ್ಲೇ ಒಂದು 6-7 ವರ್ಷದಿಂದ ಬರ್ತಾ ಇದೀವಿ. ಇಲ್ಲಿ ನೀವು ನಂಬಬೇಕು ಅಂತ ಅಂದಿದ್ ವಿಷಯ ಯಾವುದು? ನಂಬಬೇಕು ಅಂದ್ರೆ ನಮಗ್ ದನಕರ ಎಲ್ಲ ಆಗ್ ಬರ್ಬೇಕು ಅಂತ ಬಂದು ಇಲ್ಲಿ ನಾವು ಕಲ್ಲನ್ನ ಎತ್ತೀವಿ. ಆ ತರ ನಮ್ಮ ಮನೇಲಿ ಎಲ್ಲ ಬರೀ ಹೆಣ್ಗರಗಳು ಹಾಕೊಂಡು ಒಂದಕ್ಕೊಂದೆಲ್ಲ ಹೆಚ್ಕೊಂಡು ಹೋಗ್ತಾವೆ. ನಮ್ಮ ಮನೇಲಿ ಓರ್ಗರ ಹಾಕಿದ್ದೇ ಇಲ್ಲ, ಬರೀ ಹೆಣ್ಗರಗಳೇ ಜಾಸ್ತಿ ಹುಟ್ಟುತ್ತಾವೆ. ಅದಕ್ಕಾಗಿ ನಾವು ವರ್ಷ ಅದು ಕರು ಹಾಕಿದಾಗ ಬಂದು ಇಲ್ಲಿ ಗೆಂಡು ಮಾಡ್ಕೊಂಬಂದು ನಾವು ಎಡೆ ಪೂಜೆ ಮಾಡಿ ನಾವು ಪೂಜೆ ಮಾಡ್ಕೊಂಡು ಬಸವಣ್ಣನ ಎತ್ತುಬಿಟ್ಟು ಪೂಜೆ ಮಾಡ್ಕೊಂಡು ಹೋಗ್ತೀವಿ. ಈಗ ಅದು ಬಸವಣ್ಣನ ಎತ್ತೀರಿ ಅಂತ ಹೇಳಿದ್ರಲ್ವಾ, ಅಲ್ಲ ಕಲ್ಲನ್ನು ಎತ್ತೀರಿ ಅಂತ ಹೇಳಿದ್ರಲ್ಲ, ಅದು ನೀವು ಅನ್ಕೊಂಡಿರೋದನ್ನ ಎತ್ತದಾಗ ನಿಜಕ್ಕೂ ಮೇಲೆ ಎದ್ದೇಳುತ್ತೆ. ಆದ್ರೆ ಒಂದ್ ಸ್ವಲ್ಪ ಆಗಲ್ಲ ಅಂದ್ರೆ ಒಂದ್ ಸ್ವಲ್ಪ ತೂಕ ಆಗುತ್ತಂತೆ. ನಮ್ಗೆ ನಾವೇನ್ ಕೇಳ್ಕೊಂಡಿರ್ತೀವಿ ಚೆನ್ನಾಗೇ ಎದ್ದೇಳುತ್ತೆ, ಬಟ್ ಅಂತ ಎದ್ದೇಳುತ್ತೆ, ತೂಕ ಅನ್ಸಲ್ಲ ನಮ್ಗೆ. ಇದುವರೆಗೂ ನೀವು ಅನ್ಕೊಂಡಿದ್ದೆಲ್ಲ ಆಗಿದೆ, ನಮ್ಗೆ ಎಲ್ಲ ಆಗಿದೆ. ನಮ್ಮ ಮನೇಲಿ ದನಕರ ಆಗ್ಬರ್ಬೇಕು ಅಂತ ಎಲ್ಲ ಕೇಳ್ಕೊಂಡು ವರ್ಷನೂ ಬರ್ತೀವಿ. ವರ್ಷ ಅಂತಲ್ಲ, ನಾವು ಯಾವುದೇ ಕರ ನಮ್ಮ ಮನೇಲಿ ಹಾಕ್ಲಿ ಬಂದು ನಾವು ಪೂಜೆ ಮಾಡ್ಕೊಂಡು ಹೋಗ್ತಾನೆ ಇರ್ತೀವಿ. ವರ್ಷಕ್ಕೊಂದು 4-5 ಸಲ ಬರ್ತೀವಿ ನಾವು. ನಮ್ಮಲ್ಲಿ ಕರ ಆಗ್ತಾನೆ ಇರುತ್ತೆ, ಬರ್ತಾನೆ ಇರ್ತೀವಿ.
ಹಂಗೆ ಆ ಡೈರಿಗೆ ಹಾಕಲ್ಲ ನಾವು ಹಾಲು, ಅದಕ್ಕಿಂತ ಮುಂಚೆ ಡೈರಿಗೆ ಹಾಕಲ್ಲ ನಾವು. ಇಲ್ಲಿಗೆ ಬಂದು ಪೂಜೆ ಕೊಟ್ಟು ಪ್ರಸಾದ ಇಟ್ಟು ಪೂಜೆ ಮಾಡಿ ಹೋದ್ಮೇಲೆ ಡೈರಿಗೆ ಹಾಕ್ತೀವಿ ನಾವು ಹಾಲು.